ನಮಸ್ತೆ ವೀಕ್ಷಕರೇ, ಜ್ಯೋತಿರ್ಗಮಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ಮದುವೆಯಲ್ಲಿನ ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಸಿಗುವ ಪರಿಹಾರವನ್ನು ತಿಳಿಸಿಕೊಟ್ಟಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ತೀವ್ರ ಸ್ವರೂಪದ ಮದುವೆಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಮಾತಾ ವೈದ್ಯೆ ವಿಶಾರದೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಧರ್ಮಾಧಿಕಾರಿಗಳು, ಶ್ರೀ ಮುಕ್ತಿನಾಗ ಕ್ಷೇತ್ರ, ಬೆಂಗಳೂರು, ಗೌರಿಯಮ್ಮ ಇದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಿನ್ನೆ ಅಷ್ಟೇ ಮದುವೆಯಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ಒಂದಷ್ಟು ಮಾತಾಡಿದ್ವಿ. ಇವತ್ತು ತೀವ್ರ ಸ್ವರೂಪದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರದ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾವು ಕಳೆದ ಸಂಚಿಕೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸರಳ ಪರಿಹಾರಗಳನ್ನು ಹೇಳಿದ್ವಿ. ಅಂದರೆ ಸಾಧಾರಣವಾಗಿ ಆಗ ತಾನೇ ಮದುವೆಗೆ ಹುಡುಕೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಅಂತಹ ಸಂದರ್ಭದಲ್ಲಿ ಮಾಡಿಕೊಳ್ಬಹುದಾದದ್ದು, ಅಥವಾ ಸಣ್ಣ ಪುಟ್ಟ ಕಾರಣಗಳಿಂದಾಗಿ, ಕೆಲವೊಂದು ಕಾರಣಗಳು ಕೂಡ ನಾನು ಸೂಚಿಸಿದ್ದೆ. ಯಾವ್ಯಾವ ಕಾರಣಗಳಿಂದಾಗಿ ಸಮಸ್ಯೆ ಬಂದಾಗ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ಕೆಲವು ಸರಳ ಪರಿಹಾರಗಳನ್ನು, ಕೆಲವೊಂದು ಜಪವನ್ನು ಮಾಡ್ತಕ್ಕಂಥದ್ದು, ಕೆಲವೊಂದು ಬಾರಿ ನಾವು ಬರೀ ಪಾರಾಯಣವನ್ನು ಮಾಡುವಂಥದ್ದು. ಉದಾಹರಣೆಗೆ ರುಕ್ಮಿಣಿ ಸ್ವಯಂವರ ಇಂತಹ ಒಂದು ಪಾರಾಯಣವನ್ನು, ಪುಸ್ತಕವನ್ನು ಓದ್ತಕ್ಕಂಥದ್ದು, ಆ ಒಂದು ಅಧ್ಯಾಯವನ್ನು ಓದುವಂಥದ್ದು. ಸೀತಾಮಾತೆಯ ಒಂದು ಸ್ವಯಂವರ ಆಗಿದ್ದು ಹೇಗೆ, ನಮಗೆಲ್ಲ ಕತೆ ಗೊತ್ತಿದೆ. ಕತೆ ಗೊತ್ತಿದ್ದು ವಿಚಾರ ಅಲ್ಲ, ಆದರೆ ಒಂದು ಆ ಅಧ್ಯಾಯವನ್ನು ಮನೆಯಲ್ಲಿ ನುಡಿತಾ ಇದ್ದರೆ ಅದರ ಒಂದು ಪರಿಣಾಮದಿಂದಾಗಿ ಕೆಲವೊಮ್ಮೆ ಸುಲಭವಾಗಿ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಥರದ್ದೆಲ್ಲ ನಿನ್ನೆ ಹೇಳಿದ್ವಿ. ಆದರೆ ಇನ್ನು ಕೆಲವರು ಮನೆಯಲ್ಲಿ ತುಂಬ ತೀವ್ರವಾಗಿ, ಅಂದರೆ ಎಷ್ಟು ವರ್ಷ ಪ್ರಯತ್ನ ಮಾಡ್ತಿರ್ತಾರೆ, 3 ವರ್ಷ, 4 ವರ್ಷ, ಕೆಲವರು 5 ವರ್ಷ, ಮತ್ತು ಕೆಲವರು 40 ವಯಸ್ಸಾದರೂ ಕೂಡ ಮದುವೆ ನಿಶ್ಚಯ ಆಗೋದೇ ಇಲ್ಲ. ಇದಕ್ಕೆ ಕೆಲವು ಕಾರಣಗಳು ಇರುತ್ತೆ, ಹಿನ್ನೆಲೆಯಿಂದ ಕೆಲವು ಕಾರಣಗಳಿರುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮದುವೆ ಆಗತ್ತೆ, ಮದುವೆ ಆದ ನಂತರದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ, ಅದು ಕೂಡ ಸಮಸ್ಯೆಯೇ. ಹಾಗಾಗಿ ಆವಾಗಲೂ ಕೂಡ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಇನ್ನು ಕೆಲವೊಮ್ಮೆ ಮದುವೆಯೂ ಆಗತ್ತೆ, ಚೆನ್ನಾಗೂ ಇರ್ತಾರೆ, ಬಹಳ ಬೇಗನೆ ಅಥವಾ ಪತಿ ಅಥವಾ ಪತ್ನಿ ಯಾರಾದರೂ ಕೂಡ ಸಾವಿಗೀಡಾಗುವಂತಹ ಸಂಭವಗಳು ಕೂಡ ನಾವು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ. ಈ ತರಹ ಸಮಸ್ಯೆಗಳಿಗೆ ನಮ್ಮಲ್ಲಿ ಪುರಾಣದಲ್ಲಿ ಸಾಕಷ್ಟು ಪರಿಹಾರಗಳು ಇದೆ. ಅದರಲ್ಲಿ ಯಾವುದನ್ನಾದರೂ ಕೂಡ ಜಾತಕವನ್ನು ಅವಲೋಕನ ಮಾಡಿ ಯಾವ ಸಮಸ್ಯೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ, ಅದನ್ನು ತಿಳ್ಕೊಂಡು ಆ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದು ತುಂಬ ಸೂಕ್ತವಾಗುವಂಥದ್ದು. ಈಗ ಹತ್ತಿರದಲ್ಲೇ ಬರ್ತಾ ಇರ್ತಕ್ಕಂತಹ ಜ್ಯೇಷ್ಠ ಮಾಸದ ಒಂದು ಅಮಾವಾಸ್ಯೆಯಲ್ಲಿ ಬರುವ, ಆಷಾಢ ಮಾಸದ ಅಮಾವಾಸ್ಯೆಯಲ್ಲಿ ಬರ್ತಕ್ಕಂತಹ ಪತಿ ಸಂಜೀವನಿ ವ್ರತ ಅನ್ನುವಂಥದ್ದನ್ನು ಮಾಡೋದರಿಂದ ಮದುವೆಯ ನಂತರದಲ್ಲಿ ಬರಬಹುದಾದ ಸಮಸ್ಯೆ ಅಥವಾ ಶೀಘ್ರವಾಗಿ ವೈಧವ್ಯವನ್ನು ಪಡ್ಕೊಳ್ಳುವಂತಹ ಸಮಸ್ಯೆಗಳು ಈ ರೀತಿ ಎಲ್ಲ ಬರುತ್ತೆ ಅನ್ನೋದಾದರೆ ಅದಕ್ಕೊಂದು ಪರಿಹಾರ ಪೂರ್ವದಿಂದಲೇ ನಮ್ಮಲ್ಲಿ ಅದು ಅಭ್ಯಾಸದಲ್ಲಿ ಬಂದಿರತಕ್ಕಂಥದ್ದು ಪತಿ ಸಂಜೀವಿನಿ ವ್ರತ ಅಂಥೇಳಿ. ಆಷಾಢ ಮಾಸದ ಬಹುಳ ಅಮಾವಾಸ್ಯೆಯ ದಿವಸ ಮಾಡ್ತಕ್ಕಂತಹ ಈ ಒಂದು ವ್ರತವನ್ನು ಮಾಡೋದ್ರಿಂದನೂ ಕೂಡ ಅಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಅದೇ ರೀತಿ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂತಹ ವಟಸಾವಿತ್ರಿ ಹುಣ್ಣಿಮೆ ಅನ್ನುವಂತಹ ಒಂದು ಹುಣ್ಣಿಮೆಯಲ್ಲಿ ಮಾಡುವಂತಹ ವ್ರತ, ಅದನ್ನು ಮಾಡೋದ್ರಿಂದನೂ ಕೂಡ ಸಾವಿತ್ರಿ ನಮಗೆಲ್ಲರಿಗೂ ಯಮನನ್ನೇ ಗೆದ್ದು ತನ್ನ ಪತಿಯನ್ನು ಬದುಕಿಸಿಕೊಂಡಂತಹ ಕಥೆಯನ್ನು ನಾವು ಕೇಳಿರ್ತೀವಿ. ಆದರೆ ಅದರಿಂದ ಪರಿಹಾರವೂ ಉಂಟಾಗತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಈ ರೀತಿಯ ಅನೇಕ ವ್ರತಗಳಿದೆ ನಮ್ಮಲ್ಲಿ, ಅವೆಲ್ಲ ಮಾಡೋದ್ರಿಂದನೂ ಕೂಡ ಈ ರೀತಿಯ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗತ್ತೆ. ಆದರೆ ಕೆಲವೊಮ್ಮೆ ನಾನಾಗಲೇ ಹೇಳಿದ್ನಲ್ಲ, 5 ವರ್ಷ, 8 ವರ್ಷ, 10 ವರ್ಷಗಳಾದರೂ ಕೂಡ ಮದುವೆ ನಿಶ್ಚಯವೇ ಆಗೋದಿಲ್ಲ. ಇತ್ತೀಚೆಗಷ್ಟೇ ಒಂದು ಕುಟುಂಬ ಬಂದಿದ್ದರು. ಅವರ ಮನೆಯಲ್ಲಿ ಎಲ್ಲರಿಗೂ ಒಂದು 4 ಜನ ಮಕ್ಕಳಿದ್ದಾರೆ. 4 ಜನಕ್ಕೂ ಕೂಡ ದೊಡ್ಡವರಿಗೆ 50 ವಯಸ್ಸು, ಅಲ್ಲಿಂದ ಕೆಳಗೆ ಇರತಕ್ಕಂಥವ್ರು ಬಾಕಿದವರೆಲ್ಲರೂ, ಅಷ್ಟೂ ಜನಕ್ಕೆ ಮದುವೆಯೇ ಆಗಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ. ಇದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಜಾತಕವನ್ನು ತೆಗೆದು ನೋಡಿದಾಗಲೂ ಕೂಡ ಅಲ್ಲಿ ಕಾಣುವಂತಹ ಬೃಹತ್ ಕಾಲದ ಒಂದು ಸಮಸ್ಯೆ ಅಂತಂದರೆ ಅದು ಒಂದು ರೀತಿಯ ಒಂದು ಬಗೆಯ ಸರ್ಪದೋಷವಾಗಿರುತ್ತೆ. ಇದು ವಂಶದಲ್ಲಿ ಇನ್ಯಾರಿಗೂ ಮದುವೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ
ಕೆಲವರಿಗೆ ಎಷ್ಟು ದಿವಸ ಆದರೂ ಕೂಡ ನಿಶ್ಚಯವೇ ಆಗಲ್ಲ. ಇದಕ್ಕೆ ಯಾರು ಕಾರಣ? ಅವರು ಬಂದಾಗ ಹೇಳ್ತಾರೆ, ನಾನು ಆ ಪೂಜೆ ಮಾಡಿದ್ದೀನಿ, ಈ ಪೂಜೆ ಮಾಡಿದ್ದೀನಿ, ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ, ಆದರೆ ಮಾತ್ರ ನಿವಾರಣೆ ಆಗ್ತಾಯಿಲ್ಲ, ಮದುವೆ ಅಂತೂ ಆಗಿಲ್ಲ. ಯಾರಿಗೂ ಮದುವೆ ಆಗಿಲ್ಲ. ಮದುವೆ ಮಾಡಿಕೊಳ್ಳುವಂತಹ ವಯಸ್ಸು ಎಲ್ಲರಿಗೂ ಮೀರಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ತಕ್ಷಕ ಸರ್ಪದೋಷ ಅನ್ನುವಂಥದ್ದು. ಈ ತಕ್ಷಕ ಸರ್ಪದೋಷ ಯಾರ ಜಾತಕದಲ್ಲಿ ಇರುತ್ತೆ ಅವರಿಗೆ ಮದುವೆ ಅನ್ನೋದು ತುಂಬ ತುಂಬ ಕಠಿಣವಾಗಿರ್ತಕ್ಕಂತಹ ಸಮಸ್ಯೆಯಾಗಿರುತ್ತೆ. ಯಾರ ಜಾತಕದಲ್ಲಿ ಕಳತ್ರ ಸ್ಥಾನದಲ್ಲಿ ರಾಹು ಸ್ಥಿತನಾಗಿರ್ತಾನೆ ಅಂಥವರಿಗೆ ಸಾಧಾರಣವಾಗಿ ಅದರ ಜೊತೆಯಲ್ಲಿ ಇನ್ನು ಬೇರೆಯ ಗ್ರಹಗಳದ್ದು ಒಂದಷ್ಟು ಸಂಯೋಗ ಇರುತ್ತೆ. ಆ ರೀತಿಯ ಒಂದು ಕಾಂಬಿನೇಷನ್ ಬಂದಾಗ ಅಷ್ಟು ಸುಲಭವಾಗಿ ಮದುವೆ ನಿಶ್ಚಯವಾಗೋದಿಲ್ಲ. ಇದಕ್ಕೆ 3 ತಲೆಮಾರಿನಿಂದ ಉಳಿದು ಹೋಗಿರುತ್ತೆ ಈ ಸಮಸ್ಯೆಗಳು. ಅದನ್ನು ತಾತ ಮುತ್ತಾತಂದ್ರ ಕಡೆಯಿಂದ, ತಂದೆಯ ಕಡೆಯಿಂದ, ಯಾರ ಕಡೆಯಿಂದನೂ ಕೂಡ ಪರಿಹಾರವೇ ಆಗಿಲ್ಲ ಅಂದಾಗ ಕೊನೆಯ ಹಿರಿಯ ನಾಗನ ನಂಜು ಕಿರಿಯ ನಾಗನ ಪಾಲು ಅಂತ ಹೇಳಿ ಕೊನೆಯ ಭಾಗವಾಗಿ ಈ ಯಾವುದೋ ಒಂದು ವಂಶಕ್ಕೆ ಒಂದು ಸಿಕ್ಕಾಕೊಂಡಿರುತ್ತೆ. ಅವರು ಇಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಒದಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟೋ ಬಾರಿ ನಾಗರಿಗೆ ಪೂಜೆ ಮಾಡ್ತಾಯಿದ್ರು ಕೂಡ ಮದುವೆ ಆಗಿರೋದಿಲ್ಲ. ಆವಾಗ ಯಾವ ಬಗೆಯ ಸರ್ಪದೋಷ ನಮ್ಮನ್ನು ಕಾಡ್ತಾ ಇದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹವರು ಏನು ಮಾಡಬೇಕು? ಈ ತಕ್ಷಕ ಸರ್ಪದೋಷವನ್ನು ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರವೇ ಮದುವೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಈ ರೀತಿ ಅನೇಕ ಬಗೆಯ ದೋಷಗಳಿಗೆ ಅದರದ್ದೇ ಆದಂತಹ ಪರಿಹಾರಕ್ಕೆ ಮಾರ್ಗಗಳಿರುತ್ತೆ. ನಾವು ಪ್ರಯತ್ನ ಮಾಡಿದಾಗ ಮಾತ್ರವೇ ಮದುವೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆಯದೇ ಆದಂತಹ ಕಾಂಬಿನೇಷನ್ನಲ್ಲಿ ಕೂಡ ಮದುವೆ ತುಂಬ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಕುಟುಂಬದಲ್ಲಿ ಯಾರೋ ಹಿಂದೆ ಎಲ್ಲಿಯೋ ಹೊಡೆದಂತಹ ಅದರಲ್ಲೂ ಬಹಳ ವಿಶೇಷವಾದಂತಹ ಅಂದರೆ ಈ ಅನಂತ ವಾಸುಕಿ ಈ ರೀತಿಯ ಕೆಲವು ವಿಶೇಷವಾದಂತಹ ಸರ್ಪಕುಲದ ಜಾತಿಯ ಸರ್ಪಗಳನ್ನು ಹೊಡೆದದ್ದೇ ಆದರೆ ಅದು ವಂಶದಿಂದ ವಂಶಕ್ಕೆ ಅದು ಬೆಳೀತಾನೆ ಬರುತ್ತೆ. ದೋಷ ಅಷ್ಟು ಸುಲಭವಾಗಿ ಪರಿಹಾರ ಆಗೋದಿಲ್ಲ. ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಸರ್ಪದೋಷವನ್ನು ಪರಿಹಾರ ಮಾಡಿದ್ದೀವಿ ಅಂತ ಹೇಳಿ. ಪುರಾಣಗಳಲ್ಲಿ ಅಥವಾ ನಮ್ಮ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದರೆ ಪ್ರತಿ 11 ತಿಂಗಳಿಗೊಮ್ಮೆ ಈ ಸರ್ಪದೋಷದ ನಿವಾರಣೆಯನ್ನು ಮಾಡ್ತಾ ಬಂದರೆ ಮಾತ್ರನೇ ಈ ಬಹಳ ತೀವ್ರ ಸ್ವರೂಪದ ಸರ್ಪದೋಷಗಳು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ತಲೆನೋವು ಬಂತು, ಒಂದು ಮಾತ್ರೆ ತೊಗೊಂಡ್ವಿ, ಇವತ್ತು ತಲೆನೋವು ಹೋಯಿತು, ಮತ್ತೊಂದು ವಾರ ಬಿಟ್ಟು ಮತ್ತೆ ತಲೆನೋವು ಬರುತ್ತೆ. ಹೋದ ವಾರ ತಲೆನೋವು ಬಂದಾಗಲೇ ನಾನು ಮಾತ್ರೆ ತೊಗೊಂಡಿದ್ದೀನಿ, ನಾನು ಇವಾಗ ಯಾಕೆ ತೊಗೋಬೇಕು ಅಂತಂದರೆ ಅದು ಕೇಳೋದಿಲ್ಲ. ಅದು ಬಾಧಿಸುತ್ತೆ. ಮತ್ತೊಂದು ಮಾತ್ರೆಯನ್ನು ತೆಗೆದುಕೊಂಡಾಗ ಮಾತ್ರನೇ ಹೋಗುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಆ ಕಾಲಕ್ಕೆ ಯಾವ ಒಂದು ರೀತಿಯ ನಮ್ಮ ಜಾತಕದಲ್ಲಿ ದಶಾಭುಕ್ತಿಯನ್ನು ನೋಡ್ಕೋಬೇಕಾಗತ್ತೆ. ಯಾವ ದಶೆ ನಡೀತಾ ಇದೆ, ಅದರಲ್ಲಿ ಅಂತರ್ಭುಕ್ತಿಯಲ್ಲಿ ಯಾರಿದ್ದಾರೆ, ಇದೆಲ್ಲವನ್ನು ನೋಡಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಅನೇಕ ಪರಿಹಾರಗಳನ್ನು ಪ್ರಯತ್ನ ಮಾಡಿದಾಗ ಮಾತ್ರ ಕೆಲವೊಮ್ಮೆ ಫಲಿಸುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಹುಬ್ಬಳ್ಳಿಯಿಂದ ರಾಜೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಗೌರಿಯಮ್ಮ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹೇಳಿ. ನಮಸ್ಕಾರ ಗೌರಿಯಮ್ಮ ಅವರೇ. ನಮಸ್ತೆ, ಹೇಳಿ. ಮೇಡಮ್, ನನ್ಗೆ ಇವಾಗ 45 ಇಯರ್ಸ್, ಬಟ್ ಮತ್ತೆ ಕೂಡಿನೇ ಬರ್ತಾ ಇಲ್ಲ. ನನ್ಗೆ 39 ಇದ್ದಾಗ ಆಗಿತ್ತು, ಬಟ್ ಅದು ಸರಿ ಕೂಡ್ ಬರ್ಲಿಲ್ಲ, ಅದು ಹೊಂದಾಣಿಕೆ ಆಗ್ಲಿಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಹುಡುಗಿಯರು ಸರಿಯಾಗಿ ಬರ್ತಾನೆ ಇಲ್ಲ ನನ್ಗೆ. ಆಮೇಲೆ ಕೆಲ್ಸದ್ನು ತುಂಬಾ ಅಡಚಣೆ ಆಗ್ತಾ ಇದೆ. 2 ಇಯರ್ಸ್ ಮಾಡೋದು ಮತ್ತೆ 1 ಇಯರ್ ಗ್ಯಾಪ್ ಆಗೋದು, ಈ ತರ ಆಗ್ತಾ ಇದೆ. ಆಮೇಲೆ ಮಾನಸಿಕ ಒತ್ತಡ ಇದು ಜಾಸ್ತಿ ಆಗ್ತಾ ಇದೆ. ಉದ್ಯೋಗದಲ್ಲಿ ಮತ್ತು ವಿವಾಹ ಎರಡರಲ್ಲೂ ಕೂಡ ನಿಮಗೆ ಅಡಚಣೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೌದಮ್ಮ. ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ. ತಾವು ಸುಲಭವಾಗಿ ಮಾಡ್ಕೊಳ್ತಕ್ಕಂಥದ್ದನ್ನೇ ಹೇಳ್ತೀನಿ. ಅದನ್ನು ಪ್ರಯತ್ನ ಮಾಡಿ, ಆಗಲಿಲ್ಲ ಅಂದಾಗ ಮಾತ್ರ ಬಂದು ಭೇಟಿ ಮಾಡಿ. ಅದಕ್ಕೆ ಇನ್ನೇನಾದರೂ ಕೂಡ ವಿಶೇಷವಾದದ್ದು ಬೇಕಾಗತ್ತಾ ಅಂತ ಆಮೇಲೆ ನೋಡೋಣ. ಯಾವಾಗಲೂ ಸಮಾಧಾನ ಭೇದ ದಂಡ ಅಂತ ನಾವು ಯಾವಾಗಲೂ ಕೂಡ ಪ್ರಾರಂಭದಿಂದನೇ ನೋಡಬೇಕು. ಎಷ್ಟೋ ಬಾರಿ ಸರಳ ಪರಿಹಾರಗಳು ತುಂಬ ಯಶಸ್ವಿಯಾಗಿ ನಮಗೆ ಕೆಲಸವನ್ನು ಮಾಡಿಕೊಡುತ್ತೆ. ಹಾಗಾಗಿ ತಾವು ಮಾಡ್ತಕ್ಕಂಥದ್ದು ಪ್ರತಿ ಮಂಗಳವಾರದ ದಿವಸಗಳು 1/4 kg ತೊಗರಿ ಬೇಳೆಯನ್ನು ನಿಮ್ಮ ಮನೆಯಲ್ಲೇ ದೇವರ ಹತ್ರ ಇಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಿ ಕೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ.
ನಿಮ್ಗೆ ಯಾವ್ಯಾವ ಸಮಸ್ಯೆ ಇದೆ, ಉದ್ಯೋಗ ಮತ್ತು ವಿವಾಹ ಎರಡು ಸಮಸ್ಯೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಮನೆಗೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವಾಲಯದಲ್ಲಿ ಪೂಜೆ ಮಾಡ್ತಕ್ಕಂಥವ್ರಿಗೆ ಅದನ್ನು ತಗೊಂಡೋಗಿ ದಾನವಾಗಿ ಕೊಡ್ತಾ ಬನ್ನಿ. 21 ಮಂಗಳವಾರಗಳ ಕಾಲ ಕೊಡ್ತಾ ಬನ್ನಿ. ಅದರಿಂದ ಆದಷ್ಟು ಶೀಘ್ರವಾಗಿ ನಿಮಗೆ ಈ ಕೆಲಸಗಳು ಆಗೋದಕ್ಕೆ ಸಾಧ್ಯವಾಗುತ್ತೆ. ಪ್ರಯತ್ನ ಮಾಡಿಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಜೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಸೌಕನ್ಯಾ ಅವರು. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ ಅಮ್ಮ, ಗೌರಿ ಅಮ್ಮ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೊನ್ನೆ ಬಂದಿದ್ವಿ, ಅದು ಸಿಗ್ಲಿಲ್ಲ ಅಪಾಯಿಂಟ್ಮೆಂಟ್ ನನಗೆ. ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ನ ಡೇಟ್ ಆಫ್ ಬರ್ತ್ 1/9/98 ಏನು ಮಾಡ್ತಿದ್ದಾರೆ ಮೇಡಮ್? ಇವಾಗ ಇಂಜಿನಿಯರಿಂಗ್ ಕೆಲಸ ಮಾಡ್ತಾವ್ರೆ. ಪ್ರಶ್ನೆ ಪ್ರಶ್ನೆ ಮೇಡಮ್, ಅವ್ನು ಯಾವಾಗಲೂ ಸಂಜೆ ತಲೆನೋವು ಅಂತಾರ, ನೆಗಡಿ ತಲೆನೋವು ಬರ್ತಾ ಇರುತ್ತೆ. ಯಾವಾಗಲೂ ಮೂಗಲ್ಲಿ ಸುರಿತಾ ಇರತ್ತಾ? ಮೂಗಲ್ಲ, ಒಂದೊಂದ್ಸತಿ ಇವಾಗ ಫ್ಯಾನ್ ಹಾಕಿದ್ರೆ ಬ್ಲ್ಯಾಕ್ ಆಗುತ್ತೆ, ಮೂಗ್ ಬ್ಲ್ಯಾಕ್ ಆಗುತ್ತೆ. ಮಾಮೂಲಾಗಿ ಸುರಿಯತ್ತೆ, ತಲೆನೋವು ಬರುತ್ತೆ. ತಲೆನೋವು ಬರುತ್ತೆ. ನಾವು ಒಂದು 2-3 ಪದಾರ್ಥ ಹೇಳ್ತೀನಿ, ಅದನ್ನು ಗುರ್ತಾಕೊಳ್ಳಿ. ಅದನ್ನು ನೀವು ಏನು ಮಾಡಬೇಕಂತ ಹೇಳ್ತೀನಿ. ಒಂದಿಷ್ಟು ತುಳಸಿ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ತುಳಸಿ ಎಣ್ಣೆ ಬಳಕೆ ಮಾಡಿ. ಒಂದಿಷ್ಟು ತುಳಸಿಯನ್ನು ತೆಗೆದುಕೊಳ್ಳಿ. ಮನೆಗೆ ಹತ್ತಿರದಲ್ಲಿ ಎಲ್ಲಾದರೂ ಕೂಡ ಪಾರಿಜಾತದ ಗಿಡ ಇದೆಯಾ ಅಂತ ನೋಡ್ಕೊಳ್ಳಿ. ಪಾರಿಜಾತದ ಹೂವು ಗೊತ್ತಿರುತ್ತೆ ಎಲ್ರಿಗೂ. ಒಂದು 4-5 ಎಲೆ ಆದರೆ ಸಾಕು ಒಂದು ದಿವಸಕ್ಕೆ. ಆ ಥರದ್ದು ಬೇಕಾದರೆ ಎಲ್ಲರೂ ಒಂದು ಗಿಡ ನೋಡಿ ಒಂದಷ್ಟು ಎಲೆಯನ್ನು ಒಟ್ಟಿಗೆ ತಂದಿಟ್ಕೊಂಡು ಬೇಕಾದರೂ ಉಪಯೋಗವನ್ನು ಮಾಡಬಹುದು. ಪಾರಿಜಾತದ ಎಲೆ, ತುಳಸಿ ಎಲೆ ಮತ್ತು ನಿಮಗೆ ಬೇಕಾಗುವಂಥದ್ದು ಅತಿ ಮಧುರ ಅನ್ನುವ ಬೇರು ಅಥವಾ ಚಕ್ಕೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ಚಕ್ಕೆ ಸಿಕ್ಕಿದ್ರೂ ಪರವಾಗಿಲ್ಲ, ಪುಡಿ ಸಿಕ್ಕಿದ್ರೂ ಪರವಾಗಿಲ್ಲ, ಅದನ್ನು ಸಂಗ್ರಹ ಮಾಡ್ಕೊಳ್ಳಿ. ಒಂದಷ್ಟು ಪುಡಿ ಆದರೆ 1/4 ಚಮಚ ಆದರೆ ಸಾಕು. ಚಕ್ಕೆ ಆದರೆ ಒಂದು ಸಣ್ಣ ತುಂಡಿನಷ್ಟು ಚಕ್ಕೆಯನ್ನು ಜಜ್ಜಿ ಹಾಕಿ, ಇವು 3 ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಬೆಳಗ್ಗೆ ಅರ್ಧ ಲೋಟ, ಸಾಯಂಕಾಲ ಅರ್ಧ ಲೋಟ ಕುಡಿಯೋದಕ್ಕೆ ಕುಡಿ. ಇದಕ್ಕೆ ಇನ್ನೇನು ಹಾಕಬಾರ್ದು, ಇದು ತುಂಬ ಸಿಹಿಯಾಗಿರುತ್ತೆ. ಹಾಗಾಗಿ ಏನನ್ನೂ ಹಾಕಬಾರ್ದು. ಇದನ್ನು ಒಂದು 8 ದಿವಸ ಕುಡಿಲಿ, ತಕ್ಷಣಕ್ಕೆ ಅವರಿಗೆ ನೆಗಡಿ ಕೆಮ್ಮು ಎಲ್ಲ ವಾಸಿಯಾಗತ್ತೆ. ಒಂದು 15 ದಿವಸ ಕುಡಿದ್ರೆ ಇನ್ನೊಂದು 6 ತಿಂಗಳು ಅವ್ರಿಗೆ ಈ ಸಮಸ್ಯೆ ಹತ್ತಿರಕ್ಕೆ ಬರೋದಿಲ್ಲ. ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸುಕನ್ಯಾ ಅವರೇ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಖ್ಯಾತ ಹಿರಿಯ ಚಲನಚಿತ್ರ ನಟಿ ಪದ್ಮಜಾ ರಾವ್ ಅವರು ಮುಕ್ತಿನಾಗ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಅವರು ಮುಕ್ತಿನಾಗ ಕ್ಷೇತ್ರದ ಬಗ್ಗೆ ಏನು ಮಾತಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಮುಕ್ತಿನಾಗಪ್ಪನ ದೇವಸ್ಥಾನ ಅಂದರೆ ನನಗೆ ತುಂಬ ಹತ್ತಿರ. ಯಾಕೆ ಅಂದರೆ ಇದರಲ್ಲಿ 2 ವಿಷಯ. ಮೊದಲನೇದಾಗಿ ನನ್ನ ಮಗ ಈಸ್ ಬಿಗ್ ಟೈಮ್ ಇಂಟು ರೆಪ್ಟೈಲ್ಸ್. ಇದು ಕಾಳಿಂಗ ಸರ್ಪ, ನಾಗರಾವು, ಪೈಥನ್ಸು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾನೆ ಆ್ಯಂಡ್ ಕಾನ್ಸರ್ವೇಷನ್ನು ಮಾಡ್ತಾ ಇದ್ದಾನೆ. ನನ್ನ ಮಗನಿಗೆ ಅವನ ಇಷ್ಟ ದೇವರು ನಾಗಪ್ಪ. ಸೊ ಹಾಗಾಗಿ ನನಗೂ ಇವ್ರು ಕಂಡ್ರೆ, ಬಾಸ್ ಕಂಡ್ರೆ ಭಾಳ ಭಕ್ತಿ ಪ್ರೀತಿ. 2ನೇ ಕಾರಣ, ಇಲ್ಲಿ ಭಾಳಷ್ಟು ಶೂಟಿಂಗ್ಗಳು ನಡೆಯುತ್ತೆ. ಸೊ ನಾನೇ ಎಷ್ಟು ಫಿಲಮ್ಸು ನಮ್ಮ ಭಾಗ್ಯಲಕ್ಷ್ಮಿ ಶೂಟಿಂಗಿಗೆಲ್ಲ ಬಂದಿದ್ದೀನಿ. ಆಮೇಲೆ 3ನೇದು ಹೇಳೋದು ಮರ್ತುಬಿಟ್ಟೆ, ಇಲ್ಲಿ ಊಟ ಎಷ್ಟು ರುಚಿ ಅಂದರೆ, ನಾವು ಶೂಟಿಂಗಿಗೆ ಬಂದಾಗ ಇಲ್ಲೇ ಊಟ ಮಾಡ್ತಿದ್ವಿ. ಆ ಸಾರಂತೂ ಅಮೃತ. ಸೊ ಇವಾಗ ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪುಣ್ಯ, ನಾನು ಆಗಾಗ ಇವನು ಇಲ್ಲಿ ಕರೆಸ್ಕೊಂಡು ನನಗೆ ದರ್ಶನ ಕೊಡ್ತಾನೆ. ಮುಕ್ತಿನಾಗಪ್ಪನ ದೇವಸ್ಥಾನ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಳಗಾವಿಯಿಂದ ಸುನೀತಾ ಅವರು. ಸುನೀತಾ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು, ಮದುವೆ ಸಲುವಾಗಿ. ಸರಿ ಅಮ್ಮ, ಗೌರಿ ಅಮ್ಮ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹೇಳಿಮ್ಮ, ಹೇಳಿ. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗನ ಬಗ್ಗೆ ಮದುವೆ ಬಗ್ಗೆ ಕೇಳ್ಬೇಕಾಯ್ತಮ್ಮ. 2 ವರ್ಷ ಆಯ್ತು ನಾವು ಕನ್ಯೆ ನೋಡಾಕತ್ತು, ಇನ್ನು ಯಾವ್ದು ಫಿಕ್ಸ್ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಅವರು ಬೆಂಗಳೂರಲ್ಲಿ IT ಕಂಪ್ನಿ ಜಾಬ್ ಮಾಡ್ತಿದ್ದಾನೆ. ಬೆಂಗಳೂರಲ್ಲಿದ್ದಾರೆ, ಜಾಬ್ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಇದೆ, ಕೈ ತುಂಬ ದುಡ್ಡಿದೆ. ಆದರೆ ಮಾತ್ರ ಮದುವೆ ಆಗ್ತಾ ಇಲ್ಲ. ವಯಸ್ಸು 40 ವರ್ಷ ಆಗಿದೆ. ನೋಡಮ್ಮ, ಈ ಥರ ಕೆಲವು ಸಮಸ್ಯೆ ಇಷ್ಟು ವರ್ಷಗಳಾದರೂ ಕೂಡ ಮದುವೆ ಆಗಿಲ್ಲ ಅಂತಂದರೆ ಜಾತಕದಲ್ಲಿ ಸ್ವಲ್ಪ ತೀವ್ರ ಸ್ವರೂಪದ ಸಮಸ್ಯೆಗಳು ಇರೋದಂತೂ ಖಂಡಿತವಾಗಿರುತ್ತೆ. ತಾವು ದಯಮಾಡಿ ಅವರಿಗೆ ಹೇಳಿ, ಅವರು ಬೆಂಗಳೂರಲ್ಲೇ ಇದ್ದಾರಲ್ವ. ಇದೇ ಆಗಸ್ಟ್ ತಿಂಗಳ 4ನೇ ತಾರೀಕು ಮಹಾಕಾಳ ಸರ್ಪಯಾಗ ಇದೆ.
ಅಲ್ಲಿ ಮುಕ್ತಿನಾಗ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿ. ಅದರಲ್ಲಿ 12 ಬಗೆಯ ಸರ್ಪದೋಷವನ್ನು ಕೂಡ ನಿವಾರಣೆ ಮಾಡುವಂಥ ವಿಶೇಷವಾದ ಪೂಜೆ ಅದು. ಹಾಗಾಗಿ ಅವರಿಗೆ ಯಾವುದೇ ಬಗೆಯ ದೋಷ ಇದ್ದರೂ ಕೂಡ ಅದರಲ್ಲಿ ಹೋಗುತ್ತೆ, ವಿವಾಹಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಹೇಳಿ, ಬಂದು ಅವ್ರ ಪಾಡ್ಗೆ ಅವ್ರು ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗಲಿ. ಖಂಡಿತವಾಗಿಯೂ 3 ತಿಂಗಳ ಒಳಗಾಗಿ ಅವರ ಮದುವೆ ನಿಶ್ಚಯವಾಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸುನೀತಾ ಅವರೇ ಕಾಲ್ ಮಾಡಿದ್ದಕ್ಕೆ. ಅಮ್ಮ, ಪೂಜೆ ಬಗ್ಗೆ ಮಾತಾಡ್ತಾ ಇದ್ರಿ, ಈ ತಿಂಗಳು ಇರುವಂತಹ ಪೂಜೆಗಳ ಬಗ್ಗೆ ತಿಳಿಸೋದಾದರೆ? ಈ ತಿಂಗಳು ಅಂತಂದರೆ ಈಗ ಜುಲೈ ನಡೀತಾ ಇರ್ತಕ್ಕಂಥದ್ದು. ಜುಲೈಯಲ್ಲಿ 19ನೇ ತಾರೀಕು ಸರ್ಪಶಾಂತಿಯ ಕಾರ್ಯಕ್ರಮ ಇರುತ್ತೆ. ಈ ಸರ್ಪಶಾಂತಿ ಅನ್ನುವಂಥದ್ದು ತುಂಬ ಜನಕ್ಕೆ ಜಾತಕದಲ್ಲಿ ಸರ್ಪದೋಷದ ಛಾಯೆ ಬಹಳ ಜಾಸ್ತಿಯಾಗಿಯೇ ಇರುತ್ತೆ. ಅಂಥವರು ಮಾಡ್ಕೊಳ್ತಕ್ಕಂತಹ ಕಾರ್ಯಕ್ರಮ ಇದು. ಹಾಗಾಗಿ ಯಾರಿಗೆಲ್ಲ ಜಾತಕ ನೋಡಿದಾಗ ಜ್ಯೋತಿಷ್ಯರು ಸರ್ಪದೋಷ ಇದೆ ನಿವಾರಣೆ ಮಾಡಿಕೊಳ್ಳಿ ಅಂತಂದಿದ್ದರೆ ಅವರು ನೇರವಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ 19ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಬರಬೇಕು. ಬರುವಾಗ ಒಂದು ಪಂಚೆ, ಒಂದು ಶಲ್ಯ ಅಂದರೆ ಪೂಜೆಗೆ ಉಡೋದಕ್ಕೆ ಬಟ್ಟೆಯನ್ನು ತರಬೇಕಾಗತ್ತೆ. ಅಷ್ಟು ಬಿಟ್ಟರೆ ಅವ್ರು ತರುವಂಥದ್ದು ಏನೂ ಇರೋದಿಲ್ಲ. ಬೆಳಗ್ಗೆ 9 ಗಂಟೆಗೆ ಬನ್ನಿ. 20ನೇ ತಾರೀಕು ಜುಲೈ ಸರ್ಪ ಸಂಸ್ಕಾರದ ಕಾರ್ಯಕ್ರಮ ಇರುತ್ತೆ. ಸರ್ಪ ಸಂಸ್ಕಾರ 4 ದಿವಸಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ. ಅದಕ್ಕೆ ಬರ್ತಕ್ಕಂಥವರು ಕೂಡ ಬೆಳಿಗ್ಗೆ 9 ಗಂಟೆಗೆ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ. 23 ಜುಲೈ 23ನೇ ತಾರೀಕು ಕುಜಶಾಂತಿ ಮತ್ತು ಶನಿಶಾಂತಿ ಹೋಮ ಇರುತ್ತೆ. ಈ ಕುಜಶಾಂತಿ ಮಾಡಿಸ್ಬೇಕು ಅನ್ನುವಂಥವ್ರು 7:30 ನಡೀತಾ ಇರ್ತಕ್ಕಂಥವ್ರು, ಅಷ್ಟಮ ಶನಿ ಇರುವಂಥವ್ರು, ಪಂಚಮ ಶನಿ ಇರ್ತಕ್ಕಂಥವ್ರು, ಅಥವಾ ಜಾತಕ ರೀತಿಯಲ್ಲಿ ಶನಿ ದೋಷ ಇರ್ತಕ್ಕಂಥವ್ರು, ಈ ರೀತಿ ಸಮಸ್ಯೆಗಳಿದ್ದಾಗ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. 23ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಮುಕ್ತಿನಾಗ ಕ್ಷೇತ್ರಕ್ಕೆ ನೇರವಾಗಿ ಬರಬಹುದಾಗಿದೆ. ಮತ್ತು 26 ಜುಲೈ ಸರ್ಪಶಾಂತಿ ಇರುತ್ತೆ. 27 ಜುಲೈ ಸರ್ಪ ಸಂಸ್ಕಾರದ ಕಾರ್ಯಕ್ರಮ ಇರುತ್ತೆ. 30ನೇ ತಾರೀಕು ಕುಜಶನಿ ಶಾಂತಿ ಇರುತ್ತೆ. ಆಗಸ್ಟ್ 4ನೇ ತಾರೀಕು ಮಹಾಕಾಳ ಸರ್ಪ ಯಾಗ ಇರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮಕ್ಕೆ ಬನ್ನಿ, ಬೆಳಗ್ಗೆ 9 ಗಂಟೆಗೆ ನೇರವಾಗಿ ಬರಬೇಕು. ಬರ್ತಕ್ಕಂಥವ್ರಿಗೆ ಗಂಡಸರಿಗಾದರೆ ಪಂಚೆ ಮತ್ತು ಶಲ್ಯವನ್ನು ತರಬೇಕು. ಹೆಂಗಸರಾದರೆ ಸೀರೆಯನ್ನೇ ಉಟ್ಕೊಂಡು ಬರಬೇಕು. ಕೂತ್ಕೊಳ್ಳೋರಾದರೆ ಕೈಗೆ ಬಳೆಯನ್ನು ಹಾಕಿರಬೇಕು. ಹಣೆಗೆ ಕುಂಕುಮವನ್ನು ಇಟ್ಕೊಂಡಿರಬೇಕು. ತಲೆಯನ್ನು ಜಡೆಯನ್ನು ಬಾಚಿಕೊಂಡಿರಬೇಕು ಅಥವಾ ಗಂಟು ಹಾಕಿರಬೇಕು. ಈ ರೀತಿ ಅದು ಸರಿಯಾದ ಕ್ರಮದಲ್ಲಿಯೇ ಪೂಜೆ ನಡೀತಕ್ಕಂಥದ್ದು. ನಾವು ಬರುವಾಗಲೂ ಕೂಡ ಶಿಸ್ತುಬದ್ಧವಾಗಿಯೇ ಬರಬೇಕಾಗತ್ತೆ. ಇವೆಲ್ಲವೂ ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ಆಗಿಂದಾಗೆ ನಡೀತಕ್ಕಂತಹ ಕಾರ್ಯಕ್ರಮ. ದೇವಸ್ಥಾನಕ್ಕೆ ಬರಬೇಕಾದ್ರೆ 227 ವೈ ಅನ್ನುವಂತಹ ಬಸ್ಸು ದೇವಸ್ಥಾನಕ್ಕೆ ಬರುತ್ತೆ. ಬೇರೆ ಇನ್ಯಾವುದೇ 227 ಬಸ್ಸಲ್ಲಿ ಬಂದರೂ ಕೂಡ ರಾಮಹಳ್ಳಿಯಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ನಡೆದು ಬರಬಹುದು. ಶೇರಿಂಗ್ ಆಟೋ ಇರುತ್ತೆ, ಅದರಲ್ಲೂ ಕೂಡ ಬರಬಹುದು. ಬರೋದಕ್ಕೇನು ಕಠಿಣವಾಗಿರ್ತಕ್ಕಂಥ ಮಾರ್ಗವಲ್ಲ. ಯಾವುದು ಕಠಿಣವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಶ್ರದ್ಧೆ, ಒಂದಷ್ಟು ಭಕ್ತಿ ಇದ್ದು ಮುಕ್ತಿನಾಗ ಕ್ಷೇತ್ರಕ್ಕೆ ಬಂದಿದ್ದೇ ಆದರೆ ಖಂಡಿತವಾಗಿಯೂ ಅಲ್ಲಿ ಕೆಲಸ ಆಗಲಿಲ್ಲ ಅನ್ನುವ ಮಾತೇ ಇಲ್ಲ. ಏನೂ ಬೇಡಪ್ಪ, ನಮಗೇನು ಖರ್ಚೇ ಮಾಡೋಕ್ಕಾಗಲ್ಲ, ಬೇಡ ಬನ್ನಿ, ಅಲ್ಲಿ ನಾವು ಕೊಡ್ತಕ್ಕಂಥ ನಾಗನನ್ನು ಹಿಡ್ಕೊಳ್ಳಿ, ದೇವ್ರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿ 9 ಪ್ರದಕ್ಷಿಣೆಯನ್ನು ಮಾಡಿ ಅದನ್ನು ಅಲ್ಲಿಯೇ ಹುಂಡಿಗೆ ಸಮರ್ಪಣೆ ಮಾಡಿ ಮನೆಗೆ ಎತ್ಕೊಂಡು ಹೋಗ್ಬಿಡ್ಬೇಡಿ ಮರೆತು. ಅವೆಲ್ಲವೂ ದೋಷವಾಗುತ್ತೆ. ಅದರಿಂದ ಹೇಳ್ತಕ್ಕಂಥದ್ದು ಈ ರೀತಿ ನೀವು 9 ವಾರ ಮಾಡಿದ್ದೇ ಆದರೆ 9 ವಾರದ ಒಳಗೆ ಅನೇಕರಿಗೆ ಮದುವೆ ಆಗಿದೆ, ಸಂತಾನ ಆಗದೇ ಇರೋರಿಗೆ ಕನ್ಸೀವ್ ಆಗಿದ್ದಾರೆ. 9 ವಾರದ ಒಳಗಾಗಿ ಉದ್ಯೋಗಕ್ಕಂತೂ ಕೂಡ ಬೇಕಾದಷ್ಟು ಜನಕ್ಕೆ ಉದ್ಯೋಗಗಳು ಸಿಕ್ಕಿದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಸಮಸ್ಯೆ ಪ್ರತಿಯೊಬ್ಬರಿಗೂ ಇರುತ್ತೆ. ಪರಿಹಾರಕ್ಕೊಂದು ಕ್ಷೇತ್ರ, ಒಂದು ತಾಣ ಅಂದರೆ ಅದು ಮುಕ್ತಿನಾಗ ಕ್ಷೇತ್ರ. ವೀಕ್ಷಕರೇ, ಖ್ಯಾತ ಹಿನ್ನೆಲೆ ಗಾಯಕಿ ಸಂಗೀತ ಕಟ್ಟಿಯವರು ಮುಕ್ತಿನಾಗ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಕ್ಷೇತ್ರದ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ ಬನ್ನಿ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಮುಕ್ತಿನಾಗ ದೇವಸ್ಥಾನಕ್ಕೆ ಮತ್ತೆ ಬಂದಿದ್ದೀನಿ. ಇವತ್ತು ನಮ್ಮ ಅಹೋಭಾಗ್ಯ. ಇವತ್ತು ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ. ಬಹಳ ವಿಶೇಷವಾಗಿ ಸ್ವಾಮಿ ದರ್ಶನಕ್ಕೆ ಯಾವಾಗ ಬಂದ್ರೂ ಈ ಜಾಗ, ಈ ಪರಿಸರ ನಿಮಗೆಲ್ಲ ಗೊತ್ತೇ ಇದೆ. ಕೆಲವರು ಓದಿ ತಿಳ್ಕೊಂಡಿರ್ತೀರ, ಆಮೇಲೆ ನೋಡಿ ತಿಳ್ಕೊಂಡಿರ್ತೀರ ವಿಜುವಲ್ಸ್ನ. ಆದರೆ ಇಲ್ಲಿ ಪ್ರತ್ಯಕ್ಷ ಇಲ್ಲಿ ಬಂದವರಿಗೆ ಮಾತ್ರ ಆ ಒಂದು ವಿಶೇಷವಾದ ಅನುಭವ, ಅನುಗ್ರಹ ಆಗೋದು ಮಾತ್ರ ಖಂಡಿತ ಸತ್ಯ. ಸೊ ಈ ದೇವಸ್ಥಾನಕ್ಕೆ ಎಲ್ಲರೂ ಓದಿ ನೋಡಿ ತಿಳ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸೊ ಎಲ್ಲ ದಿನಗಳಿಗೂ ಬಹಳ
ಬಹಳ ಒಂದು ವಿಶೇಷತೆ ಇದೆ, ಯಾಕೆಂದರೆ ಕ್ಷೇತ್ರ ವಿಶೇಷತೆ ಇದೆ. ಮುಕ್ತಿನಾಗ ಅಂದರೆ ಎಲ್ಲ ನಮ್ಮ ನೋವು, ನಮ್ಮ ಸಂಕಷ್ಟಗಳಿಂದ ಮುಕ್ತಿ. ಇಲ್ಲಿ ಬಂದರೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ಗೌರಿಯಮ್ಮನವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮುಕ್ತಿನಗರ ಕ್ಷೇತ್ರಕ್ಕೆ ಬನ್ನಿ. ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಅಮ್ಮ, ಈಗ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುವಂತಹ ಸಮಸ್ಯೆ ಕೂದಲು ಉದುರೋದು. ಇದಕ್ಕೆ ಮನೆ ಮದ್ದನ್ನು ತಿಳಿಸೋದಾದರೆ? ಖಂಡಿತ ಹೌದು. ಈ ಕೂದಲು ಉದುರುವಿಕೆ ತುಂಬ ಜನಕ್ಕೆ ಡಿಪ್ರೆಷನ್ಗೆ ಹೋಗುವ ಮಟ್ಟಕ್ಕೆ ಕೂಡ ಇವತ್ತು ಬರ್ತಾ ಇದೆ. ಯಾಕೆಂದರೆ ತುಂಬ ಹೆಚ್ಚು ಕಮ್ಮಿ ತಲೆಯ ಕೂದಲು ಮಧ್ಯ ಭಾಗದಲ್ಲಿ ತುಂಬ ಖಾಲಿನೇ ಆಗಿ ಹೋಗ್ತಾ ಇದೆ ಬಹಳಷ್ಟು ಜನಕ್ಕೆ. ಪಾಪ ಹೆಣ್ಣು ಮಕ್ಕಳಂತೂ ಕಣ್ಣೀರಿಡ್ತಾರೆ ಬಂದು. ಕೇವಲ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳು ಕೂಡ ಅಮ್ಮ ಏನಾದರೂ ಮಾಡಿ ನಮಗೆ ಕೂದಲನ್ನ ಬರೋ ಹಂಗೆ ಮಾಡಿಕೊಡಿ ಅಂತ ಬರ್ತಿರ್ತಾರೆ. ಹಾಗಾಗಿ ತುಂಬ ಸರಳವಾಗಿ, ಹೆಚ್ಚಿನ ಖರ್ಚು ಇಲ್ಲದಿರ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದಾದಂತಹ ಒಳ್ಳೆಯ ಪರಿಹಾರ ಹೇಳ್ತೀನಿ. ದಯಮಾಡಿ ವೀಕ್ಷಕರು ಅದನ್ನು ಗಮನಿಸ್ಕೊಳ್ಳಿ. ಇದಕ್ಕೆ ಬೇಕಾಗುವಂಥದ್ದು ಕಿರಿಕ್ಸಾಲೆ ಸೊಪ್ಪು ಅಂತ ಹೇಳಿ. ಸೊಪ್ಪಿನವರಿಗೆ ಹೇಳಿದ್ರೆ ತಂದು ಕೊಡ್ತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಕೆಲವು ಭಾಗದಲ್ಲಿ ಕಿರಿಕ್ಸಾಲೆ ಸೊಪ್ಪು ಅಂತಾರೆ, ಚಿಲ್ಕರ್ವೆ ಸೊಪ್ಪು ಅಂತಾರೆ. ಈ ರೀತಿ ಹೆಸರುಗಳಿಂದ ಕರೆಯುವಂಥದ್ದು. ಈ ಸೊಪ್ಪು ಒಂದು ಕಟ್ಟು ತೊಗೊಂಡು ಚೆನ್ನಾಗಿ ತೊಳೆದು ಒರೆಸಿ ಮಣ್ಣೆಲ್ಲ ತೆಗೆದು ಬೇರು ಸಹಿತವಾಗಿ ಒಣಗಿಸ್ಬಿಡಿ. ಅದನ್ನು ಒಣಗಿಸ್ಬಿಟ್ಟು ಒಂದು ಬೆಂಕಿ ಕಡ್ಡಿ ಗೀರಿ ಸುಟ್ಟು ಬಿಡಿ. ಅಷ್ಟನ್ನೂ ಸುಟ್ಟು ಬೂದಿ ಮಾಡಿಟ್ಕೊಳ್ಳಿ. ಒಮ್ಮೆ ಒಂದು ದೊಡ್ಡ ಕಟ್ಟು ತಂದು ಬೂದಿ ಮಾಡಿಟ್ಕೊಂಡ್ರೆ ಒಂದಷ್ಟು ಬೂದಿಯನ್ನು ಒಂದಷ್ಟು ನೀರಿನಲ್ಲಿ ಹಾಕಿ ಕಲಸಿ ಸ್ಕಾಲ್ಪ್ಗೆಲ್ಲ ಚೆನ್ನಾಗಿ ತಲೆಯ ಬುರುಡೆಯ ಭಾಗಕ್ಕೆ ಹಚ್ಚಿ ಒಂದು 15-20 ನಿಮಿಷ ಬಿಟ್ಟು ತಲೆಯನ್ನು ಸ್ವಚ್ಛ ಮಾಡ್ಕೊಳ್ತಾ ಬನ್ನಿ. ವಾರಕ್ಕೆ ಒಮ್ಮೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಉದುರುವಂತಹ ಕೂದಲು ಉದುರೋದು ನಿಲ್ಲತ್ತೆ. ಅಷ್ಟೇ ಅಲ್ಲ, ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದಕ್ಕೇನು ನೀವು ಸಾವಿರಾರು ರೂಪಾಯಿಯ ಖರ್ಚನ್ನು ಮಾಡಬೇಕಾಗಿಲ್ಲ. ನಮ್ಮ ಸೊಪ್ಪುಗಳಲ್ಲಿ ಅದ್ವಿತೀಯವಾದಂತಹ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಬಳಕೆ ಮಾಡ್ಕೋಬೇಕು. ತುಂಬ ಸುಲಭ. ಒಂದು ದಿವಸ ಒಂದು 1/4 ಗಂಟೆ, ಒಂದು 20 ನಿಮಿಷ ಸಮಯವನ್ನು ವ್ಯಯ ಮಾಡಿದ್ರೆ ನಿಮ್ಮ ಸಾವಿರಾರು ರೂಪಾಯಿಯೂ ಉಳಿಯುತ್ತೆ. ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ. ಇದು ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು. ನಾನೇನನ್ನೂ ಮಾಡಿ ಹೇಳ್ತಾ ಇರುವಲ್ಲ, ನಮ್ಮ ಗ್ರಂಥಗಳಲ್ಲಿ ಇದಕ್ಕೆ ಆಧಾರ ಇರತಕ್ಕಂಥದ್ದು. ದಯಮಾಡಿ ವೀಕ್ಷಕರು ಇದನ್ನು ಉಪಯೋಗ ಮಾಡಿಕೊಳ್ಳಿ, ಕೂದಲನ್ನು ಉಳಿಸ್ಕೊಳ್ಳಿ. ಅಮ್ಮ, ಈಗ ಸಾಮಾನ್ಯವಾಗಿ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಅಪಾಯಿಂಟ್ಮೆಂಟ್ ಸಿಗ್ತಾ ಇರೋದಿಲ್ಲ. ಅಂಥವರು ನಿಮ್ಮನ್ನು ಸಂಪರ್ಕಿಸೋದು ಹೇಗೆ ಅನ್ನೋ ಪ್ರಶ್ನೆ ಇರುತ್ತೆ. ಅದಕ್ಕೆ ಉತ್ತರ ಕೊಡೋದಾದರೆ? ಹೌದು, ತುಂಬ ಜನ ಅದನ್ನು ಕೇಳ್ತಾನೆ ಇರ್ತಾರೆ. ನೀವು 2 ತಿಂಗಳಾಗತ್ತೆ, 3 ತಿಂಗಳಾಗ್ತಾಯಿದೆ, ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿ. ಕಷ್ಟ ಇದೆ. ತುಂಬ ಜನ ಕ್ಯೂನಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ಕಠಿಣವಾಗಿದೆ. ಅದಕ್ಕಾಗಿ ಬೇಸರ ಪಡೋದು ಬೇಡ. ಪ್ರಶ್ನೆಗಳಿದ್ದಾಗ ಏನಾದರೂ ಪರಿಹಾರ ಬೇಕಾಗಿದ್ದರೆ ಪ್ರತಿ ಭಾನುವಾರದ ದಿವಸ 11:30 ಗಂಟೆಗೆ ದೇವಸ್ಥಾನದಲ್ಲಿ ದೇವರ ಮುಂದೆ ಅಲ್ಲಿ ಕೂತಿರಿ. ನಾನೇ ಅಲ್ಲಿಗೆ ಬರ್ತೀನಿ. ಪ್ರತಿಯೊಬ್ಬರ ಒಂದು ಪ್ರಶ್ನೆಗೆ ಒಂದು ಸರಳ ಪರಿಹಾರವನ್ನು ಹೇಳ್ತೀನಿ. ಅಲ್ಲಿ ಪರಿಹಾರ ಮಾಡಿಕೊಂಡವರು ಬೇಕಾದಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಆದರೆ ಆರೋಗ್ಯಕ್ಕಾಗಿ ಬರ್ತಕ್ಕಂಥವ್ರು, ಔಷಧಿಗಾಗಿ ಬರ್ತಕ್ಕಂಥವ್ರು ಮಾತ್ರ ಅಲ್ಲಿ ಬರೋದು ಬೇಡ. ಔಷಧಿಗಾಗಿ ಬರೋದಾದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಾಗತ್ತೆ. ಅಲ್ಲಿ ನಾನು ಔಷಧಿ ಎಲ್ಲ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಯಾವುದಾದ್ರೂ ಜೀವನದ ಪ್ರಶ್ನೆಗಳಿದ್ದರೆ, ಈ ರೀತಿ ಮದುವೆ ಆಗಲಿಲ್ಲ, ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಕೋರ್ಟಲ್ಲಿ ಏನೋ ವ್ಯಾಜ್ಯ ಆಗ್ತಾಯಿದೆ, ನಿಂತು ಹೋಗಿದೆ, ಭೂಮಿಯ ಸಮಸ್ಯೆ, ಈ ಥರ ಬೇರೆ ಬೇರೆ ಸಮಸ್ಯೆಗಳು ಎಲ್ಲದಕ್ಕೂ ಕೂಡ ಅಲ್ಲಿ ಪರಿಹಾರವನ್ನು ಹೇಳ್ತೀನಿ. ಇದಕ್ಕೆ ನಿಮಗೆ ಅಪಾಯಿಂಟ್ಮೆಂಟು ಇದು ಏನೂ ಬೇಕಾಗೋದಿಲ್ಲ. ಆದರೆ ಆರೋಗ್ಯಕ್ಕೆ ಔಷಧಿಗಾಗಿ ಬರುವಾಗ ಮಾತ್ರ ನೀವು ಅಪಾಯಿಂಟ್ಮೆಂಟನ್ನು ತೊಗೊಂಡೇ ಬರಬೇಕಾಗತ್ತೆ. ಹಾಗಾಗಿ ಭಾನುವಾರ ನೀವು ಕರೆಯೂ ಮಾಡಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ನೇರವಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ ದೇವ್ರ ದರ್ಶನ ಮಾಡ್ಕೊಳ್ಳಿ. 11:30ಗೆ ಬನ್ನಿ. ದೇವ್ರ ಮುಂದೆ ಅಲ್ಲೇ ಕೂತಿರಿ. ಅಲ್ಲೇ ಮಹಾಮಂಟಪ ಇದೆ, ಭಾಳ ವಿಶಾಲವಾಗಿದೆ, ನೆಮ್ಮದಿಯಾಗಿದೆ, ತಣ್ಣಗೆ ಗಾಳಿ ಬೀಸುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ಅಲ್ಲಿ ತಂಪಾಗೇ ಇರುತ್ತೆ. ನಾನೇ ಅಲ್ಲಿಗೆ ಬಂದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಸರಿ ಅಮ್ಮ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.